ಹೆಲೋ ಗೈಸ್, ನಾನು ಡಾರ್ಕ್ ಫೇಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಸ್ಟರ್ಬೇಷನ್ ಆ್ಯಂಡ್ ಪಾರ್ನ್ ಅಡಿಕ್ಷನ್ನ ಹೇಗೆ ಬಿಡೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವೇನಾದರೂ ಪಾರ್ನ್ ಅಡಿಕ್ಟ್ ಆಗಿದ್ರಿ ಅಂದರೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ಮಾಸ್ಟರ್ಬೇಷನ್ನ ಬಿಡೋದು ಅಷ್ಟೊಂದು ಕಷ್ಟ ಅಲ್ಲ, ಬಟ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ. ಫಸ್ಟ್, ಮಾಸ್ಟರ್ಬೇಷನ್ ಏನಕ್ಕೆ ನಮಗೆ ಇಷ್ಟೊಂದು ಅಡಿಕ್ಟ್ ಆಗುತ್ತೆ ಅಂದರೆ, ನಾವು ಮಾಸ್ಟರ್ಬೇಷನ್ ಮಾಡ್ಕೊಂಡಾಗೆಲ್ಲ ನಮ್ಮ ಮೈಂಡಲ್ಲಿ ಡೋಪಮಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಡೋಪಮಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ, ನಮ್ಮ ಮೈಂಡಲ್ಲಿ ಇದು ಸಂತೋಷದ ಅನುಭವ ನೀಡುತ್ತೆ. ಆಮೇಲೆ ಸ್ಟ್ರೆಸ್ ಮತ್ತು ಒಂಟಿತನನ ಕಮ್ಮಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಂತ ಇದನ್ನು ನಾವು ಕಂಟ್ರೋಲ್ ತಪ್ಪಿ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ರೆ ಇದು ನಮ್ಮ ಬಾಡಿ ಮೇಲೆ ತುಂಬಾ ಬ್ಯಾಡ್ ಎಫೆಕ್ಟ್ ಬೀಳುತ್ತೆ. ಸೊ ಈ ಮಾಸ್ಟರ್ಬೇಷನ್ ಆ್ಯಂಡ್ ಪಾರ್ನ್ ಅಡಿಕ್ಷನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಥಿಂಗ್, ಮನಸ್ಸಿನ ಮೇಲೆ ನಿಯಂತ್ರಣ ಇಡೋದು. ಇದು ಈ ಲಿಸ್ಟ್ನಲ್ಲಿ ಎಲ್ಲ ಪಾಯಿಂಟ್ಸ್ಗಿಂತ ಜಾಸ್ತಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇದ್ದರೆ ಅದು ಎಂಥ ವಿಚಾರ ಅಥವಾ ಯಾವುದೇ ರೀತಿಯ ಅಭ್ಯಾಸನ ಬಿಡ್ಬೋದು ಕೂಡ, ಅಥವಾ ಅದನ್ನು 1 ಸೆಕೆಂಡಲ್ಲಿ ರೂಢಿ ಮಾಡ್ಕೋಬೋದು. ಸೊ ಫಸ್ಟು ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಇರಲಿ. ಸೆಕೆಂಡ್ ಥಿಂಗ್, ಒಂಟಿತನವನ್ನು ತಪ್ಪಿಸುವುದು. ಅಂದರೆ ಒಂಟಿಯಾಗಿ ಕೂರೋದು ಅಥವಾ ಏಕಾಂಗಿಯಾಗಿರೋದು, ಇದನ್ನು ಒಟ್ಟಿನಲ್ಲಿ ತಪ್ಪಿಸ್ಬೇಕು. ನೀವು ಕೇಳ್ಬೋದು, ಒಂಟಿ ಇರೋದ್ರಿಂದ ಅದು ಹೇಗೆ ನಾವು ಮಾಸ್ಟರ್ಬೇಷನ್ ಆ್ಯಂಡ್ ಪಾರ್ನ್ಗೆ ಅಡಿಕ್ಟ್ ಆಗ್ತೀವಿ ಅಂತ. ಆನ್ಸರ್ ಸಿಂಪಲ್ ಇದೆ. ನೀವು ಒಬ್ಬರೇ ಇದ್ದಾಗ ಮೊದಲೇ ಈ ಪಾರ್ನ್ ಅಡಿಕ್ಟ್ ಆಗಿರ್ತಾರಲ್ಲ ಅವರು ಎಸ್ಪೆಷಲಿ, ಅವ್ರ ತಲೆಗೆ ಪ್ರತಿ ಸಾರಿ ಅವರು ಒಬ್ಬಂಟಿಯಾಗಿ ಕೂತಾಗ ಪಾರ್ನ್ ನೋಡ್ಬೇಕಂತ ಅನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಇದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಮೊದಲು ಒಬ್ಬಂಟಿಯಾಗಿ ಇರೋದನ್ನ ಸ್ಟಾಪ್ ಮಾಡಬೇಕು. ಈಗ ನೆಕ್ಸ್ಟ್ ಪಾಯಿಂಟ್ ಕಡೆ ಬರೋಣ. ಕೆಲಸದಲ್ಲಿ ಬ್ಯುಸಿ ಆಗಬೇಕು. ನೀವು ಒಬ್ಬಂಟಿಯಾಗಿ ಕೂತ್ರೆ ತಾನೇ ಪಾರ್ನ್ ನೋಡ್ಬೇಕಂತೆಲ್ಲ ಅನ್ಸೋದು. ಸೊ ನಿಮಗೆಲ್ಲ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಏನಾದರೂ ಒಂದು ಕೆಲಸ ಮಾಡಬೇಕು. ಲೈಕ್ ಬುಕ್ಸ್ ರೀಡ್ ಮಾಡೋದಾಗ್ಲಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಮಾತಾಡೋದಾಗ್ಲಿ, ಇಲ್ಲಾಂದರೆ ಜಿಮ್ಗೆ ಹೋಗೋದಾಗ್ಲಿ, ಯೋಗ ಮಾಡೋದು. ಒಟ್ಟಿನಲ್ಲಿ ನಿಮ್ಮನ್ನು ನೀವು ಏನೋ ಒಂದು ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೋಬೇಕು. ಆಮೇಲೆ ಲಾಸ್ಟ್ ಪಾಯಿಂಟ್ ಅದೇನಪ್ಪ ಅಂದರೆ ಮೆಡಿಟೇಷನ್ ಮಾಡೋದು. ನಿಮಗೆ ಪಾರ್ನ್ ನೋಡ್ಬೇಕಂತ ಅನಿಸ್ದಾಗೆಲ್ಲ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಬೇಕು. ಇದರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅವಾಗ ನಮ್ಮ ತಲೆಯಿಂದ ಪಾರ್ನ್ ನೋಡಬೇಕೆಂಬ ಆಸೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಇವಷ್ಟು ಕೆಲವೊಂದು ಪಾಯಿಂಟ್ಸ್ನ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ 99% ಅಷ್ಟು ಪಾರ್ನ್ ಅಡಿಕ್ಷನ್ ಕಮ್ಮಿ ಆಗುತ್ತೆ. ಇದು ಬರೀ ಕೇಳೋದು ತುಂಬಾ ಈಸಿ ಅನಿಸ್ಬೋದು, ಬಟ್ ತುಂಬಾ ಕಷ್ಟ ಆಗುತ್ತೆ. ಡೋಂಟ್ ವರಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅದೆಂಥ ಕೆಲಸ ಕೂಡ ಸಲೀಸಾಗಿ ಮಾಡ್ಬೋದು. ಸೊ ಇವತ್ತಿಗಿಷ್ಟು ಸಾಕು ಅನ್ಕೋತೀನಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ನಿಮಗೆ ಬೇಕು ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ.